ಸೊ ಇವಾಗ ಸರ್ಕಾರದ ಮಟ್ಟದಲ್ಲಿ ನಗರಗಳ ಮಟ್ಟದಲ್ಲಿ ನಾವು ಮಾತನಾಡಿದ್ವಿ. ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಒಬ್ಬ ವ್ಯಕ್ತಿ ಲ್ಯಾಂಡ್ಸ್ಕೇಪ್ ಹೇಗೆ ಮಾಡಬಹುದು? ಮನೆಯಲ್ಲಿ ಜಾಗ ಇರೋದಿಲ್ಲ, ಹೆಂಗೆ ಲ್ಯಾಂಡ್ಸ್ಕೇಪ್ ಅಂತ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು? ಲ್ಯಾಂಡ್ಸ್ಕೇಪ್ ನೋಡಿ ಮೇಡಮ್, ಇಟ್ ಈಸ್ ಅ ಇಂಗ್ಲೀಷ್ ವರ್ಡ್. ಲ್ಯಾಂಡ್ಸ್ಕೇಪಿಂಗ್, ಗಾರ್ಡನಿಂಗ್, ಫಾರ್ಮಿಂಗ್ ಇವೆಲ್ಲ ಇಂಗ್ಲೀಷ್ ವರ್ಡ್. ಉದ್ಯಾನವನ, ಕೈತೋಟ, ಮನೆಯ ಕೈತೋಟ ಹೇಗೆ ನೋಡಿ. ನಾವೆಲ್ಲ ಹಿಂದಕ್ಕೆಲ್ಲ ನಮ್ಮ ಅಜ್ಜಾವರು ನಾವು ವಿ ಆರ್ ದ ಫಾರ್ಮರ್ಸ್. ನಾವು ಫಾರ್ಮರ್ಸ್ ತೋಟದಲ್ಲಿ ಇರುವಂಥ ಜಾಗದಲ್ಲಿ ಕರಿಬೇವು, ಲಿಂಬೆ ಗಿಡ, ಆ ಗಿಡ ಎಲ್ಲ ಅವಾಗ ಹಚ್ತಿದ್ವಿ. ಈಗ ಸಿಟಿಯಲ್ಲಿ ಮೈಗ್ರೇಷನ್ ಆಗೋದ್ರಿಂದ ಜಾಗನೇ ಇಲ್ಲ ಅಂತ ಕ್ವಶನ್. ಕಡಿಮೆ ಜಾಗದಲ್ಲಿ 2 ಫೂಟ್ ಬೈ 2 ಫೂಟದಲ್ಲಿ 2 ಫೂಟ್ ಬೈ 2 ಫೂಟ್ 2 ಬೈ 2ದಲ್ಲಿ ಒಂದು ಲಿಂಬೆ ಗಿಡ ಹಚ್ತೀವಿ ನಾವು. ಲಿಂಬೆ ಗಿಡ ಅಷ್ಟು ಹೋಗುತ್ತೆ, 4 ರಿಂದ 5 ಫೂಟು ಎಲ್ಲ ಹ್ಯಾಬ್ರಿಡ್ಸ್ ಬಂದಿದ್ದಾವೆ. ಒಂದು ಎಕ್ಸಾಂಪಲ್ 2 ರಿಂದ 2. ಆ 2 ರಿಂದ 2ಅಲ್ಲಿ ನಮಗೆ ಡೈಲಿ ಏನು ಬಳಕೆ ಮಾಡ್ತೀವಲ್ಲ, ಪ್ರಾಪರ್ ಆಗಿ ನಾವು ಮುಸುರೆ ನೀರೆಲ್ಲ ಹೊರಗಡೆ ಚೆಲ್ತೀವಿ. ಆ ಮುಸುರೆ ನೀರನ್ನು 2 ಬೈ 2 ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದೇ ಗಿಡದ್ದು. ಅಂಥವು ಎಷ್ಟು ಗಿಡ ಇದೆ, ನಮ್ಮ ಜಾಗ ಎಷ್ಟಿದೆ, ಆ ಜಾಗದಲ್ಲಿ ಇದು ಹಾಕ್ಬೋದು. ಅಂದಮೇಲೆ ವಿಂಡೋ ಗಾರ್ಡನ್ ಅಂತೇಳಿ, ಆ ವಿಂಡೋದಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ವಿಂಡೋ ಡೋರ್ ತೆಗೆದ್ಮೇಲೆ ನೀಟಾಗಿ ಸೂರ್ಯಗೆ ನಮಸ್ಕಾರ ಮಾಡ್ತೀವಿ. ಆ ವಿಂಡೋದಲ್ಲಿ 2 ಫೂಟ್ ಬೈ 2 ಫೂಟ್ ವಿಂಡೋ ಇರುತ್ತೆ, ಅಲ್ಲ ಒಂದು 4 ಫೂಟ್ ಬೈ 2 ಫೀಟ್ ವಿಂಡೋ ಇರುತ್ತೆ. ಆ ವಿಂಡೋ ಗಾರ್ಡನಲ್ಲಿ ಸಣ್ಣದು ಫೈಬರ್ ಪಾಟ್ಸು ಇರ್ಬೋದು, ಅದರಲ್ಲಿ ಪುದೀನ ಡೈಲಿ ಬಳಕೆ ಆಗುತ್ತೆ, ಪುದೀನ ಹಾಕ್ಬೋದು. ಪ್ರಾಕ್ಟೀಸ್ ಅದು ನಾವು ಮನೆಯಲ್ಲಿ ಇರುವಂಥವ್ರು ಕೂಡ ಇಂಟ್ರೆಸ್ಟ್ ತೊಗೋಬೇಕು. ಇಂಟ್ರೆಸ್ಟ್ ತೊಗೊಂಡು ನಮಗೆ ಮಾರ್ಕೆಟಲ್ಲಿ ಹೋದಲ್ಲಿ ಈಗ ನೋಡಿ ವೆಜಿಟೇಬಲ್ ಎಷ್ಟು ಕಾಸ್ಟ್ಲಿ ಆಗಿದೆ. ನಿಮ್ಮ ಮನೆಯಲ್ಲಿ ನೀವೇ ಸೀಡ್ಸ್ ಅನ್ನು ತಗೊಂಡು ಬೆಳೆಸಿ ಖುಷಿಯಾಗಿ ತಗೋಬಹುದಲ್ಲ, ಪ್ರಾಕ್ಟಿಕಲ್. ಬಟ್ ಗಾರ್ಡನಿಂಗ್ ಅಥವಾ ಉದ್ಯಾನ ಮಾಡೋದು, ಕೈತೋಟ ಮಾಡೋದು ಬಹಳ ಶ್ರಮದ ಕೆಲಸ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಜನ ಹೇಳ್ತಾರೆ, ನಾವು ಒಂದು 10 ಸಲ ತಗೊಂಬಂದು ಸಸಿ ಹಾಕಿದ್ವಿ, ಅದನ್ನ ಮಾಡೋದಕ್ಕಾಗ್ಲಿಲ್ಲ, ಬೆಳಿಲಿಲ್ಲ, ಅದು ಒಣಗೋಯ್ತು ಅಂತ ಹೇಳ್ತಾರೆ. ತುಂಬಾ ಕಷ್ಟದ ಕೆಲಸ. ಬೇಸಿಕ್ ನೋಡಿ, ಪ್ರತಿಯೊಂದು ಯಾವುದೇ ಒಂದು ಕೆಲಸ ಅಂದರೆ ಕಷ್ಟದೇ ಇರುತ್ತೆ. ಬಟ್ ಜಾಯ್ ಆಗಿ ಇಂಟ್ರೆಸ್ಟ್ ಇಂದ, ನಾವು ಇನ್ವಾಲ್ವ್ಮೆಂಟ್ ಇಂದ, ನಾವು ಮನಸ್ಸಿಂದ ಏನೋ ಮಾಡಿದ್ರೆ ಕಷ್ಟ ಇಲ್ಲ. ದಿಸ್ ಇಸ್ ದ ಕ್ವಶನ್. ಆಮೇಲೆ ನಾವು ಆ ಕೈತೋಟ ಮಾಡೋಕ್ಕಿಂತ ಮುಂಚೆ ಈಗ ಗಾರ್ಡನ್, ಇಟ್ ಈಸ್ ದ ಫ್ಯಾಷನ್, ದ ಬಿಗ್ಗೆಸ್ಟ್ ಫ್ಯಾಷನ್ ಇನ್ ದ ಹೋಲ್ ವರ್ಲ್ಡ್. ಗಿಡ ಇರಲಾರ್ದೆ, ಹೂವು ಇರಲಾರ್ದೆ ಏನೂ ಅದು ಯಾವುದೂ ಅದಕ್ಕೆ ಅರ್ಥನೇ ಇಲ್ಲ. ನೋಡಿ, ನಾವು ಸಸಿ ತರುವಾಗ ಯಾವ ನರ್ಸರಿದಿಂದ ನಾವು ಸಿಲೆಕ್ಟ್ ಮಾಡ್ತೀವಿ, ಅವ್ರಿಗೆ ಏನು ಕೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಹಚ್ಚಬೇಕೋ ಏನು ಹೊರಗೆ ಹಚ್ಚಬೇಕೋ ಮೇಲೆ ಹಚ್ಚಬೇಕು ಅಂತ ಅನ್ನೋದು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಆ ನರ್ಸರಿ ಅವ್ರಿಗೆ ಕೇಳಬೇಕು. ಇವರು ನಾವು ಕೇಳಬೇಕು. ಕೇಳಿದಾಗ ಅವರು ಪ್ರಾಕ್ಟಿಕಲ್ ಆಗಿ ಅವರು ಹೇಳ್ತಾರೆ, ಈ ಗಿಡ ನೀವು ಬಿಸಿಲಲ್ಲಿ ಹಚ್ಚುವಂಥ ಗಿಡ, ಈ ಗಿಡಕ್ಕೆ ದ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಊಟ ಮಾಡಬೇಕಾದ್ರೆ ಎಷ್ಟು ನೀರು ಕುಡಿಬೇಕು ಅಷ್ಟೇ ನೀರು ಕುಡಿಬೇಕು. ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಪ್ಲಾಂಟ್ ಲೈಫ್. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿದರೆ ಆ ಗಿಡ ಬೆಳೀತದೆ. ಇವರು ತಂದ ಮೇಲೆ ಗಿಡ ಹಚ್ಚಿ 4 ದಿವಸ ನೀರು ಹಾಕಲಿಲ್ಲ ಅಂದರೆ ಗಿಡ ಸತ್ತು ಹೋಗುತ್ತೆ. ಆ ನಾಲೆಜನ್ನು ಮೇಡಮ್ ನಾವು ಅಲ್ಲಿಂದನೇ ಆ ನರ್ಸರಿಯಿಂದ ಏನು ಪರ್ಚೇಸ್ ಮಾಡ್ತೀವಲ್ಲ ಅವರು ಹೇಳಬೇಕು, ನಾವು ಅಲ್ಲಿ ಕೇಳಬೇಕು. ಆ ಗಿಡ ತಂದು ಹಚ್ಚಿದರೆ 100% ಅದು ಸಕ್ಸಸ್ ಆಗುತ್ತೆ. ಎಷ್ಟು ನೀರು ಹಾಕಬೇಕು, ಎಷ್ಟು ಅಲ್ಟರ್ನೇಟ್ ಡೇಸ್ ಹಾಕಬೇಕು, ಅಥವಾ ವಾರದಲ್ಲಿ 1 ಸಲ ಹಾಕೋದು ಗಿಡನೂ ಇದೆ. ಮನೆಯಲ್ಲಿ ನೀವು ಊರು ಬಿಟ್ಟು ಟ್ರಾವೆಲಿಂಗ್ ಮಾಡ್ತೀರಾ, ಒಂದು 15 ದಿವಸ ಹೋದರೂ ಕೂಡ ಆ ಗಿಡಕ್ಕೆ ಎಷ್ಟು ನೀರು ಬೇಕು ಅದು ಕೂಡ ಎಂಥವು ಗಿಡ ಬಂದಿದೆ ಹಾಗೆ. ಎಸ್, ಸೋ ಮೆನಿ ಥಿಂಗ್ಸ್ ಇನ್ ಪ್ರಾಕ್ಟಿಕಲ್. ಪ್ರತಿಯೊಂದು ಗಿಡದ್ದೇ ಅದರದೇ ಆದಂಥ